ದತ್ತ ಮಹಾರಾಜರ ದೇವಸ್ಥಾನದ ಹಿಂಬದಿಯಲ್ಲಿದೆ ಪವಿತ್ರವಾಗಿರ್ತಕ್ಕಂಥ ಭೀಮಾ ನದಿ. ವಾಸ್ತವ ನಿಮಗೆ ತೋರಿಸ್ತೇನೆ. ಗಟರ್ ನೀರು ನೇರವಾಗಿ ಭೀಮೆಯ ಒಡಲು ಸೇರ್ತಾ ಇದೆ. ದತ್ತ ಮಹಾರಾಜರ ಹೆಸರಿನಲ್ಲಿ ಕೇವಲ ಲೂಟಿ 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 ನಡೀತಾ ಇದೆಯೇ ಹೊರತು ಇಂತಹ ನೀರು ದತ್ತ ಮಹಾರಾಜರಿಗೆ ನೀವು ಅಭಿಷೇಕ ಮಾಡಿದ್ರೆ ದತ್ತ ಮಹಾರಾಜರು ಯಾವತ್ತಾದ್ರೂ ಕ್ಷಮಿಸ್ಲಿಕ್ಕೆ ಸಾಧ್ಯ ಇದೆನಾ? ಊರಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ನೀರು ಗಟರ್ ಮೂಲಕ ಭೀಮೆ ಸೇರ್ತಾ ಇದೆ. ಅದೇ ನೀರನ್ನ ಪವಿತ್ರ ಅಂತ ತಂದು ಅಭಿಷೇಕ ಮಾಡ್ತೀವಿ. ದತ್ತ ಮಹಾರಾಜರ ದೇವಸ್ಥಾನದ ಹಿಂಬದಿಯಲ್ಲಿದೆ ಪವಿತ್ರವಾಗಿರ್ತಕ್ಕಂಥ ಭೀಮಾ ನದಿ. ಈ ಪವಿತ್ರವಾದ ಭೀಮಾ ನದಿಯಿಂದ ದತ್ತ ಮಹಾರಾಜರಿಗೆ ದಿನ ಬೆಳಗಾದ್ರೆ ಅಭಿಷೇಕ ಆಗುತ್ತೆ. ಅಷ್ಟೊಂದು ಪವಿತ್ರವಾಗಿರ್ತಕ್ಕಂಥ ನೀರು ಅಂತ ಭಾವಿಸ್ತಾರೆ. ಆದರೆ ಕರ್ಮ ವಾಸ್ತವ ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡ್ಬೋದು ನೀವು, ಡ್ರೈನೇಜ್ ಇಂದ, ಗಟರ್ ಇಂದ ಮತ್ತು ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಏನು ಹೋಟೆಲ್ಗಳಾಗಿರಬಹುದು, ಆಶ್ರಮಗಳಾಗಿರಬಹುದು, ಮನೆಗಳಾಗಿರಬಹುದು, ಅಲ್ಲಿರ್ತಕ್ಕಂಥ ನೀರು ಗಟರ್ ನೀರು ನೇರವಾಗಿ ಭೀಮೆಯ ಒಡಲು ಸೇರ್ತಾ ಇದೆ. ನೀವು ನೋಡಬಹುದು, ಇಂತಹ ನೀರು ಭೀಮೆಯಿಂದ ಸೇರಿದಾಗ ಅದು ಪವಿತ್ರ ಆಗ್ಲಿಕ್ಕೆ ಹೇಗೆ ಸಾಧ್ಯ ಇದೆ ಅನ್ನೋದು ನನ್ನ ನೇರವಾಗಿರ್ತಕ್ಕಂಥ ಪ್ರಶ್ನೆ. ಇದರ ಅರ್ಥ ಏನು ಅಂತಂದ್ರೆ, ದತ್ತ ಮಹಾರಾಜರ ಹೆಸರಿನಲ್ಲಿ ಕೇವಲ ಲೂಟಿ 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 ನಡೀತಾ ಇದೆಯೇ ಹೊರತು ಈ ಗ್ರಾಮವನ್ನ ಅಭಿವೃದ್ಧಿ ಮಾಡೋದಾಗಿರಬಹುದು ಅಥವಾ ದೇವಸ್ಥಾನವನ್ನ ಅಭಿವೃದ್ಧಿ ಮಾಡೋದಾಗಿರಬಹುದು, ಮೂಲಭೂತ ಸೌಕರ್ಯಗಳು ಕೊಡಬೇಕು ಅನ್ನೋ ವಿಚಾರ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೆ, ಜಿಲ್ಲಾಡಳಿತಕ್ಕೆ, ಸಂಬಂಧಪಟ್ಟವರಿಗೆ ಚಿಂತೆನೇ ಇಲ್ಲ ಅಂತ ಹೇಳಬೇಕಾಗತ್ತೆ. ಇದು ಹೇಗೆ ಪವಿತ್ರ ಆಗುತ್ತೆ? ಇಂತಹ ನೀರು ದತ್ತ ಮಹಾರಾಜರಿಗೆ ನೀವು ಅಭಿಷೇಕ ಮಾಡಿದ್ರೆ ದತ್ತ ಮಹಾರಾಜರು ಯಾವತ್ತಾದ್ರೂ ಕ್ಷಮಿಸ್ಲಿಕ್ಕೆ ಸಾಧ್ಯ ಇದೆನಾ? ನೀವು ದತ್ತ ಮಹಾರಾಜರಿಗೆ ಯಾವ ರೀತಿಯಾಗಿ ಏನಪ್ಪಾ ಅಂದ್ರೆ ಅನ್ಯಾಯ ಮಾಡ್ತಾ ಇದ್ದೀರಿ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ನಿಮಗೆ ಗೊತ್ತಿಲ್ವಾ? ಊರಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ನೀರು ಗಟರ್ ಮೂಲಕ ಭೀಮೆ ಸೇರ್ತಾ ಇದೆ. ಅದೇ ನೀರನ್ನ ಪವಿತ್ರ ಅಂತ ತಂದು ಅಭಿಷೇಕ ಮಾಡ್ತೀರಿ. ನಿಮ್ಮಷ್ಟು ಪಾಪದಲ್ಲಿ ಈ ಸಂದರ್ಭದಲ್ಲಿ ಯಾರೂ ಇಲ್ಲ ಅಂತ ಹೇಳಬೇಕಾಗುತ್ತೆ. ಇದು ವಾತಾವರಣ. ಒಂದೊಂದಾಗಿ ಈ ಗ್ರಾಮದ ಕಥೆಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ನೀವು ಕೇಳ್ತಾ ಹೋಗಿ. ಪರಿಹಾರ ಇಲ್ಲಿ ತನಕ ಸಿಕ್ಕಿಲ್ಲ. ಮುಂದೆ ನೀಡುವ ಮನಸ್ಸು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ನಾವಂತೂ ಬಿಡುವ ಮಾತೇ ಇಲ್ಲ.